ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ವಿಮಲಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೋಡು ಶಾರದಾ, ನನ್ನ ಮಗ ಮನಸ್ಸು ಪುಟಕ್ಕಿನ್ನ ಚಿನ್ನ ಇದ್ದಾಗೆ, ಅದರಲ್ಲೂ ಅವನಿಗೆ ನೀನು ಹೆಂಡತಿಯಾಗಿ ಸಿಕ್ಕಿರೋದು ಯಾವ ಜನ್ಮದ ಪುಣ್ಯನೇ ಏನು ನನಗಂತೂ ಗೊತ್ತಿಲ್ಲ. ಹಾಗೆ ಮಗಳ ಕಲ್ಪನೆಯೂ ಸಹ ತಂದೆ ಸ್ಟೇಷನಲ್ಲಿರೋದು ಗೊತ್ತಾಗಬಾರ್ದು ಅಂತ ಮ್ಯಾನೇಜ್ ಮಾಡ್ತಾ ಇದೆಯಾ. ನಿಜವಾಗ್ಲೂ ನಿನ್ನ ಮನಸ್ಸು ಎಷ್ಟು ದೊಡ್ಡದು ತಾಯಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದನು ಸಹ ತುಂಬ ಬೇಜಾರು ಮಾಡ್ಕೋಬೇಡಿ ವಿಮಲಮ್ಮ, ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದಷ್ಟು ಬೇಗ ಲಾಯರ್ ಸರ್ನ ಮೀಟ್ ಮಾಡಿಬಿಟ್ಟು ಸರ್ನ ಹೊರಗಡೆ ಕರ್ಕೊಬರ್ತೀನಿ, ನಿಮ್ಮ ಮಗನ ಖಂಡಿತ ಹೊರಗಡೆ ಕರ್ಕೊಬರ್ತೀನಿ, ನನ್ನನ್ನು ನಂಬಿ ಅಂತ ಹೇಳ್ಬಿಟ್ಟು ಆರ್ತಿ ಅಮ್ಮ ಜೋಪಾನ ಅಂತ ಹೇಳಿ ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಲಾಯರ್ ಸರು ಈ ಕಡೆ ಸಿದ್ದನ ಮೀಟ್ ಮಾಡೋಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಿರ್ಬೇಕಾದ್ರೆ ಸಡನ್ನಾಗಿ ರೋಹನ್ ಬಂದು ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡ್ತಾ ಇರ್ತಾನೆ. ಹಾಗೆ ಫ್ಲವರ್ ಬಗ್ಗೆ ತಂದಿರ್ತಾರೆ ನೋಡಿ, ಅವರಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ ಫಸ್ಟ್ ಮೀಟ್ ಅಲ್ವಾ, ಅದಕ್ಕೋಸ್ಕರ ಈ ಫ್ಲವರ್ ಬಗ್ಗೆ ಅಷ್ಟೇ ಅಂತ ಅಂದಾಗ ಓಕೆ ಥ್ಯಾಂಕ್ ಯು, ಏನು ಹೇಳಿ ನೀವ್ಯಾರು ಅಂತ ಅನ್ಬೇಕಾದ್ರೆ ನನ್ನ ಹೆಸರು ರೋಹನ್, ನೀವೊಂದು ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಲ್ಲ, ಆ ಕೇಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ನನಗೂ ಅದಕ್ಕೂ ಏನು ಸಂಬಂಧ ಅಂತ ಕೇಳೋದಾದರೆ ನಾನು ಮನೆಗೆ ಮುಂದೆ ಅಳಿಯ ಆಗೋನು ಶೂಟ್ ಆಗಿರೋದು ನಮ್ಮ ಮಾವನಿಗೆ ಅಂತ ಅನ್ಬೇಕಾದ್ರೆ ಸೊ ಅಂತ ಲಾಯರ್ ಕೇಳ್ತಿರ್ಬೇಕಾದ್ರೆ ಏನು ಸರ್ ಈ ರೀತಿ ಕೇಳ್ತಾ ಇದ್ದೀರಾ, ಈ ಕೇಸು ಎಷ್ಟು ಸ್ಟ್ರಾಂಗ್ ಆಗ್ಬೋದು ಅಲ್ವಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಎಲ್ಲರ ಮುಂದೆ ಸಹ ಶೂಟ್ ಮಾಡಿದ್ದಾನೆ ಅಂಥವನ್ನ ವಕಾಲತ್ತು ವಹಿಸ್ಕೊಂಡು ನೀವು ಕೇಸ್ನ ಗೆಲ್ಲಕ್ಕೆ ಅಂತ ಬರ್ತಿದ್ದೀರಲ್ಲ ಸರ್, ಖಂಡಿತ ಆಗಲ್ಲ ಬಿಡಿ, ಕೊನೆಗೆ ನಿಮಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಅಂತ ರೋಹನ್ ಹೇಳ್ತಾ ಇದ್ದರೆ ಲಾಯರಿಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಈ ಕೇಸು ಖಂಡಿತ ಸೋಲುತ್ತೆ ಅಂಥದ್ರಲ್ಲಿ ಯಾಕೆ ಸರ್ ನೀವು ಮುಂದೆ ಹೋಗ್ತಿದ್ದೀರಾ, ಸುಮ್ಮನೆ ನಿಮ್ಮ ಪಾಡಿ ನೀವು ಇದ್ಬಿಡಿ ಅಂತ ಅನ್ಬೇಕಾದ್ರೆ ನೋಡಿ ಮಿಸ್ಟರ್, ಒಂದು ಕೇಸು ಗೆಲ್ಲುತ್ತೋ ಸೋಲುತ್ತೋ ನಾವು ಮುಂಚೆನೇ ಏನು ಡಿಸೈಡ್ ಮಾಡೋಕ್ಕಾಗಲ್ಲ, ಕೆಲವು ಪ್ರಕರಣಗಳು ನೋಡೋ ರೀತಿಯೇ ಇರ್ತವೆ. ಹಾಗೆ ಒಂದೇ ರೀತಿ ಇದ್ರೂ ಸಹ ಆಳವಾಗಿ ನಾವು ನೋಡೋಕೆ ಹೋದರೆ ಒಂದಲ್ಲ ಒಂದು ಸಾಕ್ಷಿಗಳು ಸಿಗ್ತಾ ಇರ್ತವೆ, ಇನ್ವೆಸ್ಟಿಗೇಷನ್ ಸಹ ಮಾಡ್ತಾ ಇದ್ವಿ, ಬಟ್ ಲಾಯರ್ ಆಗಿ ನಾನು ಪ್ರಾಮಾಣಿಕತೆಯಿಂದ ನಡ್ಕೊಳ್ಳೇಬೇಕು, ಅದೇ ರೀತಿ ನಾನು ನಡ್ಕೋತಾ ಇದ್ದೀನಿ, ಖಂಡಿತ ಒಂದಲ್ಲ ಒಂದು ದಿನ ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನ್ಯಾಯಾಲಯ ಮುಂದೆ ತಂದೆ ತರ್ತೀವಿ ಅಂತ ಅನ್ಬೇಕಾದ್ರೆ ಮತ್ತೆ ಲಾಯರ್ ಹೇಳ್ತಾ ಇರ್ತಾರೆ, ಅಷ್ಟಕ್ಕೂ ನನ್ನನ್ನು ಈ ಕೇಸ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮನಸ್ಸಲ್ಲಿ ಬೇರೆ ಏನಾದರೂ ಇದೆಯಾ ಅದನ್ನು ಡೈರೆಕ್ಟಾಗಿ ಹೇಳಿ, ಹಾಗೆ ಅದನ್ನು ಮನಸ್ಸಿಂದ ತೆಗ್ದಾಕಿ ಅಂತ ಅಂದಾಗ ಇಲ್ಲ ಸರ್ ಖಂಡಿತ ನನಗೆ ಆ ಥರ ಏನಿಲ್ಲ, ಆದರೆ ಸತ್ಯ ಯಾವತ್ತೂ ಗೆಲ್ಲಬೇಕಲ್ವಾ, ಹಾಗೆ ಕಾನೂನಿಂದ ತಪ್ಪು ಯಾರು ಮಾಡಿಲ್ಲ ಅವರಿಗೆ ಶಿಕ್ಷೆ ಆಗಬಾರ್ದು, ಅದೇ ಅಲ್ವಾ ಕಾನೂನು ಸಹ ನೋಡೋದು, ನಾನು ಅದನ್ನು ಹೇಳಕ್ಕೆ ಹೊರಟೆ ಅಂತ ರೋಹನ್ ಸುಳ್ಳು ಹೇಳ್ತಾ ಇರ್ತಾನೆ. ಯಾರು ಹೇಳ್ತಾ ಇರ್ತಾರೆ, ನೋಡಿ ಮಿಸ್ಟರ್ ರೋಹನ್ ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ, ಆದರೆ ಖಂಡಿತ ಸಿದ್ದು ಏನಾದರೂ ತಪ್ಪು ಮಾಡಿದರೆ ಅವನಿಗೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ, 100 ಅಪರಾಧಿಗಳು ತಪ್ಪು ಮಾಡಿದರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷಣ ಕೊಡಿಸ್ಬಾರ್ದು ಅನ್ನೋದೇ ನಮ್ಮ ನ್ಯಾಯಾಧೀಶರ ಉದ್ದೇಶ ಆಗಿರುತ್ತೆ, ಅದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಾನು ನನ್ನ ಕಕ್ಷಿದಾರ ವಿರುದ್ಧ ನಾನು ವಾದ ಮಾಡಲೇಬೇಕಲ್ವಾ ಅಂತ ಅಂದಾಗ ಅಲ್ಲ ಸರಿ ಕೇಸ್ ಗೆಲ್ಲುತ್ತೆ ಬಿಡುತ್ತೋ ನನಗಂತೂ ಗೊತ್ತಿಲ್ಲ, ನೀವೊಬ್ಬರು ಲಾಯರು ನಾನು ಏನು ಕೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡೆ, ಆದರೆ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದರೆ ಈ ಕಡೆ ಲಾಯರ್ಗೆ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಐ ಆಮ್ ರಾಂಗ್, ನಿಜವಾಗ್ಲೂ ನೀವು ಇಷ್ಟೊಂದು ಪ್ರಾಮಾಣಿಕತರು ಅಥವಾ ಪ್ರಾಮಾಣಿಕತೆ ನಾಟಕ ಮಾಡ್ತಿದ್ರು ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಅಂದಾಗ ಲಾಯರ್ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ವಾಟ್ ಯು ಮೀನ್ ರೋಹನ್ ಅಂತ ಕೇಳ್ತಾ ಇರ್ತಾರೆ. ಹಾಗೆ ವಿಷಯನ ನನ್ನ ಬಾಯಿಂದ ಕೇಳಬೇಕು ಅಂತ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ, ಈ ಕೇಸ್ನ ನೀವು ನಡೆಸಬಾರ್ದು ಲಾಯರ್ ಅಂತ ಅಂದಾಗ ವಾಟ್ ಏನು ಹೇಳ್ತಿದ್ದೀರಾ ಅಂತ ಅಂದಾಗ ಆದರ್ಶ ಕೇಳೋಕ್ಕಷ್ಟೇ ಚೆನ್ನಾಗಿರಬೇಕು. ಹಾಗೆ ನೋಡಿ ಲಾಯರ್ ಸಾಹೇಬ್ರೆ, ನೀವು ಸಹ ಸಂಸಾರಸ್ಥರು ಸಿಕ್ಕಾಬಟ್ಟೆ ಮನೇಲಿ ಪ್ರಾಬ್ಲಮ್ ಇರ್ತವೆ, ಒಂದ್ಸಲ ನಮ್ಮ ಜೊತೆ ನೀವು ಕೈ ಜೋಡಿಸಿ ಅಡ್ಜಸ್ಟ್ ಮಾಡಿಕೊಂಡ್ರೆ ನೀವು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬೋದು ಅಂತ ಅಂದಾಗ ಲಾಯರ್ಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ನಿಮಗೆ ಎಷ್ಟು ದುಡ್ಡು ಬೇಕು ಹೇಳಿ ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಅಂದಾಗ ಮುಚ್ಚೋ ಬಾಯಿನ, ಏನೋ ಸಂಸ್ಕಾರ ಅಂತ ಹುಡುಗ ಈ ಕೇಸ್ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ಇಷ್ಟ ತನಕ ಸಮಾಜದಿಂದ ನಾನು ಮಾತಾಡ್ತಾ ಇದ್ದೆ, ಏನು ನನ್ನನ್ನು ದುಡ್ಡು ಕೊಟ್ಕೊಂಡು ಕೊಂಡ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ, ಆ ರೀತಿ ಜೀವನ ಮಾಡ್ತಿದ್ದರೆ ಇಷ್ಟೊತ್ತಿಗೆ ಐಷಾರಾಮಿ ಕಾರು ಹಾಗೆ ಬಂಗ್ಲೆ ಎಲ್ಲ ನನ್ನ ಹತ್ರ ಇರ್ತಾ ಇತ್ತು, ನಿನ್ನಂತರ ಚೀಪಾಗಿ ತಗೊಳ್ಳೋ ಬುದ್ಧಿ ನನಗಿಲ್ಲ, ನನ್ನ ಪ್ರಾಮಾಣಿಕತೆ ಬಗ್ಗೆ ಮಾತಾಡಬೇಡ, ಐ ಜಸ್ಟ್ ಗೆಟ್ ಔಟ್, ಇನ್ಯಾವತ್ತೂ ಸಹ ನನ್ನ ಆಫೀಸ್ ಕಡೆ ಬರಬೇಡ ಅಂತ ಅಂದಾಗ ನೋಡಿ ಸರ್ ನಿಮಗೆ ದುಡ್ಡು ಬೇಡ ಅಂತಂದರೆ ಸೈಟ್ ಕೊಡಿಸ್ತೀನಿ ಅಂತ ಅಂದಾಗ ಜಸ್ಟ್ ಗೆಟ್ ಔಟ್ ಅಂತ ಬೈತಾ ಇದ್ರೆ ರೋಹನ್ಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಲಾಯರ್ ಹೋಗ್ತಾ ಇದ್ದರು, ವಾಪಸ್ ಬಂದು ಅವ್ನು ಕೊಟ್ಟಿರೋ ಫ್ಲವರ್ ಬಗ್ಗೆನ ವಾಪಸ್ ಕೊಟ್ಟರೆ ತನ್ನ ಮನಸ್ಸಲ್ಲಿ ಇವನು ಹೇಳ್ತಾ ಇರ್ತಾನೆ, ಈ ಹೂವು ನಿನ್ನ ಶ್ರದ್ಧಾಂಜಲಿಗೆ ಬೇಕಾಗುತ್ತೆ ಅಂತ ರೋಹನ್ ನಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ವಿಮಲ ಆರ್ತಿ ಅಂತ ಹೋಗ್ತಿರ್ಬೇಕಾದ್ರೆ ನೀರೇನಾದರೂ ಬೇಕಮ್ಮ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಪುಟ್ಟ ನನ್ನ ಫೋನ್ ಎಲ್ಲಿದೆ ನೋಡು, ಸಿಗ್ತಾ ಇಲ್ಲ, ಆಗ್ಲಿಂದ ಹುಡುಕ್ತಿದ್ದೀನಿ ಅಂತ ಅಂದಾಗ ಏನಾಗಿದೆ ಅಮ್ಮ ನಿನಗೆ, ನೀನೇ ಚಾರ್ಜರ್ ಹಾಕು ಅಂತ ಕೊಟ್ಟಲ್ವಾ ಅಂತ ಅಂದಾಗ ಅಯ್ಯೋ ನನಗೆ ಮರ್ತೇ ಹೋಗಿತ್ತು, ಏನೇನೋ ಆಗ್ತಿದೆ, ನನಗೆ ಒಂದು ಐಡಿಯಾನೇ ಓಡ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಮನೇಲಿ ಈ ರೀತಿ ಆಗ್ತಿದೆಯಲ್ಲ ಅದಕ್ಕೆ ನಿನ್ನ ಮೈಂಡ್ ಓಡ್ತಾ ಇಲ್ಲ ಕಣಮ್ಮ ಅಂದಾಗ ಹೌದಮ್ಮ, ಒಂದು ಕಡೆ ನಮ್ಮ ಅಣ್ಣ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ, ಇನ್ನೊಂದು ಕಡೆ ನನ್ನ ಮಗ ಜೈಲಲ್ಲಿದ್ದಾನೆ, ಈ ರೀತಿ ಎಲ್ಲ ಆಗ್ತಿರ್ಬೇಕಾದ್ರೆ ನನಗೆ ಏನು ಮಾಡಬೇಕಂತೆಲ್ಲ ಗೊತ್ತಾಗ್ತಿಲ್ಲ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಮತ್ತು ಆರತಿ ಹೇಳ್ತಾ ಇರ್ತಾಳೆ, ಅಮ್ಮ ಒಂದು ನಿಮಿಷ ಅತ್ತೆಗೆ ಕಾಲ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಬೇಡಮ್ಮ ಅಂತ ಅಂದಾಗ ಇಲ್ಲ
ಮಾವ ಹೇಗಿದ್ದಾರೆ ಅಂತ ಕೇಳೋಣ ಅಂತ ಅಂದಾಗ ಫೋನ್ ಟ್ರೈ ಮಾಡ್ತಿರ್ಬೇಕಾದ್ರೆ ಸುಮಿತ್ರನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಫೋನ್ ರಿಸೀವ್ ಮಾಡು ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ಅವ್ರ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅತ್ತೆ, ನಾನು ಮಾತಾಡಲ್ಲ ಅಂತ ಅನ್ಬೇಕಾದ್ರೆ ಇರು ನಾನೇ ಮಾತಾಡಿ ಅವರಿಗೆ ಗ್ರಹಚಾರ ಬಿಡಿಸ್ತೀನಿ ಅಂತ ಫೋನ್ ರಿಸೀವ್ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಫೋನ್ ಕಟ್ಟಾಗುತ್ತೆ. ಕಟ್ಟಾಯಿತು ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಆರತಿನೂ ಸಹ ಹೇಳ್ತಾ ಇರ್ತಾಳೆ, ಅಮ್ಮ ಫೋನ್ ಕಟ್ಟಾಗಿದೆ ಇರಮ್ಮ ಅಜ್ಜಿ ಮೊಬೈಲಿಗೆ ಮಾಡ್ತೀನಿ ಅಂತ ಪಾರಿಜಾತ ಮೊಬೈಲಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರಿಸೀವ್ ಮಾಡ್ತಾಳೆ. ಅಮ್ಮ ಮಾತಾಡಿ ಅಂತ ಕೊಡಬೇಕಾದ್ರೆ ಚಿಕ್ಕಮ್ಮ ಅಣ್ಣ ಹೇಗಿದ್ದಾರೆ ಅಂತ ಅಂದಾಗ ಸತ್ತಿದನೋ ಬತ್ತಿದನೋ ಅಂತ ಕೇಳೋಕ್ಕೆ ಫೋನ್ ಮಾಡಿದೆಯೇನೆ, ಪಾಪಿ ನಿನ್ನಂಥವ್ರು ಇರೋದ್ರಿಂದಲೇ ನಮಗೆ ಈ ಥರ ಕಷ್ಟ ಬಂದಿದ್ದು ಅಂತ ಅನ್ಬೇಕಾದ್ರೆ ವಿಮಲನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಯಾಕೆ ಚಿಕ್ಕಮ್ಮ ಈ ರೀತಿ ಅಂತಿದ್ದೀರಾ ಅಂತ ಅಂದಾಗ ನಮ್ಮನ್ನ ನೆಮ್ಮದಿಯಾಗಿರೋಕ್ಕೆ ನಿಮ್ಮ ಮಗ ಸೊಸೆ ಎಲ್ಲೇ ಬಿಡ್ತಾರೆ, ನಮ್ಮ ಜೀವನನೇ ಹಾಳಾಯಿತು ಅಂತ ಅನ್ಬೇಕಾದ್ರೆ ಸುಮಿತ್ರ ಕೋಪದಿಂದ ಫೋನ್ ಇಸ್ಕೊಂಡು ನಿಮಗೆ ಮಾನ ಮರ್ಯಾದೆ ಇಲ್ವಾ, ಅಥವಾ ನಿಮ್ಮ ಅಣ್ಣ ಹೇಗಿದ್ದಾನೆ ಅಂತ ಕೇಳಕ್ಕೆ ಮಾಡ್ದು ಅಥವಾ ನನ್ನ ಮಗನ ಜೈಲಿಂದ ಬಿಡಿಸ್ಕೊಡಿ ಅಂತ ಮಾಡ್ದು ನನಗಂತೂ ಗೊತ್ತಿಲ್ಲ ಚೀತು ಅಂತ ಹೋಗಿದ್ದಿದ್ರೆ ಈ ಕಡೆ ಸುಮಿತ್ರ ಮಾತನ್ನ ಕೇಳಿಕೊಂಡು ವಿಮಲನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಫೋನ್ ಕಟ್ ಮಾಡಿದಾಗ ವಿಮಲ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ನನ್ನ ಗ್ರಹಚಾರನೇ ಸರಿ ಇಲ್ಲ, ನಾನು ಯಾರ ಕಡೆ ಅಂತ ಮಾತಾಡಲಿ, ಒಂದು ಕಡೆ ಮಗ ಇನ್ನೊಂದು ಕಡೆ ಅಣ್ಣ ಏನು ಮಾಡಲಿ ಅಂತ ಅಂದಾಗ ನೋಡಮ್ಮ ಯಾರೇನೇ ಅಂದರೂ ಸಹ ನಾನು ಅಣ್ಣನ ಪರನೇ ನಿಲ್ಲೋದು, ಯಾಕೆ ಅಂತ ಅಂದರೆ ನಮ್ಮ ಅಣ್ಣ ಒಂದು ಇರುವೆನೂ ಸಹ ಸಾಯಿಸ್ತೋನಲ್ಲ ಅಂಥವನು ಮಾವನ್ನ ಯಾಕೆ ಶೂಟ್ ಮಾಡ್ತಾನೆ, ಖಂಡಿತ ಇಲ್ಲೇನೋ ತಪ್ಪಾಗಿದೆ ಆದರೆ ಸರಿಯಾಗಿ ನಮಗೆ ಮಾಹಿತಿ ಸಿಗ್ತಾ ಇಲ್ಲ, ನಮ್ಮಣ್ಣ ಯಾವತ್ತೂ ಅಂಥ ಕೆಲಸ ಮಾಡಲ್ಲ ಅಂತ ಆರತಿ ಹೇಳ್ತಾ ಇರ್ತಾಳೆ. ಮತ್ತು ಸುಮಿತ್ರ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ನೆಮ್ಮದಿಯಾಗಿರ್ಬೋದು ಅಂತ ಅನ್ನೋಷ್ಟರೊಳಗೆ ಕಷ್ಟದ ಮೇಲೆ ಕಷ್ಟ ಬರ್ತಲೇ ಇದೆ ಅಂತ ಅನ್ಬೇಕಾದ್ರೆ ಕಷ್ಟನ ಜಾಸ್ತಿ ಯಾರು ಅನುಭವಿಸ್ತಾರೆ ಅವರಿಗೆ ಅಲ್ವಾ ನಮ್ಮ ದೇವರು ಕಷ್ಟ ಕೊಡೋದು, ಅದನ್ನು ನೀನೇ ಹೇಳ್ತಾ ಇದ್ದೆಲ್ಲ ಬೇಜಾರು ಮಾಡ್ಕೋಬೇಡ, ಅಣ್ಣ ನಿರಪರಾಧಿ ಅಂತ ಪ್ರೂವ್ ಆಗೇ ಆಗುತ್ತೆ, ಸತ್ಯ ಹೊರಗಡೆ ಬಂದೇ ಬರುತ್ತೆ, ಮಾವನು ಸಹ ಹುಷಾರಾಗಿ ಮನೆಗೆ ಬಂದೇ ಬರ್ತಾರೆ, ನೀನು ಟೆನ್ಷನ್ ತಗೋಬೇಡ ಅಂತ ಆರತಿ ಸಮಾಧಾನ ಮಾಡ್ತಾ ಇರ್ತಾಳೆ. ನೀನು ಟೆನ್ಷನ್ ಮಾಡ್ಕೋಬೇಡಮ್ಮ ಅಂತ ಮತ್ತೆ ಹೇಳ್ತಾ ಇರಬೇಕಾದ್ರೆ ಕಷ್ಟ ನಮ್ಮನ್ನು ಗಟ್ಟಿಯಾಗಿ ಜೀವನ ಮಾಡೋಕ್ಕೆ ಒಂದು ದಾರಿ ತೋರುತ್ತೆ ಅಂತ ಅಂದ್ಕೊಂಡೆ ಇಷ್ಟು ವರ್ಷ ಜೀವನ ಮಾಡ್ತಾ ಇದ್ದೆ, ಹಾಗೆ ಗಟ್ಟಿ ಮನಸ್ಸು ಸಹ ಮಾಡ್ಕೊಂಡು ಬದುಕ್ತಾ ಇದ್ದೆ, ಕಷ್ಟ ಅನ್ನೋದು ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಜೀವನ ಮಾಡ್ತಾ ಇದ್ದರೆ ಆದರೆ ಈ ನೋವು ಅವಮಾನ ಅನ್ನೋದು ಶನಿ ಥರ ನನ್ನ ಮಗನ ಕಾಡ್ತಾ ಇದೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಈ ಕಷ್ಟದ ಕಾಲದಿಂದ ಯಾವಾಗ ನನ್ನ ಮಗನಿಗೆ ಮುಕ್ತಿ ಸಿಗುತ್ತೆ ಅಂತ ಕಣ್ಣೀರು ಹಾಕ್ತಾ ಇದ್ದರೆ ಈ ಕಡೆ ಆರತಿ ಅಮ್ಮನ ಕಣ್ಣೀರನ್ನ ಒರೆಸ್ತಾ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಶಾರದಾ ಸಿದ್ಧನ ಮೀಟ್ ಮಾಡೋಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಬರ್ತಿರ್ಬೇಕಾದ್ರೆ ತುಂಬ ಬೇಜಾರಿಂದ ಶಾರದಾ ಹತ್ರ ಬರ್ತಾನೆ. ಹೇಗಿದ್ದಾರೆ ಶಾರದವ್ರೆ ಅಂತ ಅಂದಾಗ ನಾನು ಚೆನ್ನಾಗಿದ್ದೀನಿ ಮನೇಲೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ಏನು ಸರ್ ಒಂದೇ ದಿನಕ್ಕೆ ಎಷ್ಟು ಸ್ವರ್ಗೋಗಿದ್ದೀರಾ ಅಂತ ಅಂದಾಗ ಏನು ಶಾರದವ್ರೆ ಈ ರೀತಿ ಅಂತಿದ್ದೀರಾ, ಕಲ್ಗೊಂಡಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ನಾನೆಲ್ಲಿ ಸ್ವರ್ಗೋಗಿದ್ದೀನಿ ಅಂತ ಅಂದಾಗ ಇದ್ದ ಮೊತ್ತಲ್ಲೂ ಸಹ ನನ್ನ ನಗುನ ತರಿಸ್ಬೇಕು ಅಂತ ನನ್ನ ಮುಖದಲ್ಲಿ ನಗು ತರಿಸ್ಬೇಕು ಅಂತ ಇಂಥ ಟೈಮಲ್ಲೂ ಸಹ ಈ ರೀತಿ ಮಾತಾಡ್ತಿದ್ದೀರಾ ಸರ್ ಅಂತ ಹೇಳ್ತಾ ಇದ್ರೆ ಸಿದ್ಧಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಿಮಗೋಸ್ಕರ ನಿಮ್ಗೆ ಇಷ್ಟ ಅಂತ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೀನಿ, ನೀವೇನು ತಿಂದಿರಲ್ಲ ನೆನ್ನೆಯಿಂದ ಅಂತ ತುಂಬ ಚೆನ್ನಾಗಿ ಗೊತ್ತು, ತೊಗೊಳ್ಳಿ ಸರ್ ಅಂತ ಕೊಡ್ತಿರ್ಬೇಕಾದ್ರೆ ಸಿದ್ಧ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದಾನು, ನೀವು ತಿಂದ್ರೆ ಶಾರದವ್ರೆ ಅಂತ ಕೇಳಬೇಕಾದ್ರೆ ಹೌದು ಸರ್ ನಾನು ಮನೇಲಿ ತಿಂದೆ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮ ಮುಖ ನೋಡಿದರೆ ಗೊತ್ತಾಗುತ್ತೆ ಖಂಡಿತ ನೀವು ತಿಂದಿಲ್ಲ, ಸುಳ್ಳು ಹೇಳ್ಬೇಡಿ, ತಿನ್ನಿ ತಿನ್ನಿ ಅಂತ ಪ್ರೀತಿಯಿಂದ ಸಿದ್ದು ತಿನ್ನಿಸ್ತಾ ಇದ್ದರೆ ಶಾರದನಿಗೆ ಸಿಕ್ಕಾಬಟ್ಟೆ ಕಣ್ಣೀರ ಜೊತೆ ಖುಷಿನೂ ಆಗ್ತಾ ಇರುತ್ತೆ. ಹಾಗೆ ನೀವು ತಿನ್ನಿ ಸರ್ ಅಂತ ಅವಳು ಪ್ರೀತಿಯಿಂದ ಸಿದ್ಧಿಗೆ ತಿನ್ನಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ತಾತ ಶಿವನಾರಾಯಣ ಕಡೆ ಲಾಯರ್ ವಿನಯ್ ಪ್ರಸಾದ್ ಅಂತ ಬರ್ತಾನೆ. ಬಂದಾಗ ಜ್ಯೋತಿಕನಿಗೆ ಮತ್ತು ತಾತನಿಗೆ ವಿಶ್ ಮಾಡಿಬಿಟ್ಟು ಸರ್ ಏನು ಗೊತ್ತಾ ಆಲ್ರೆಡಿ ಸಿದ್ದು ಮೇಲೆ ಕೇಸ್ FIR ಆಗಿದೆ ಸರ್, ಹಾಗೆ ಸಿದ್ದು ಮೇಲೆ ಕೇಸ್ ಫೈಲ್ ಆಗಿರೋದ್ರಿಂದ ಇನ್ವೆಸ್ಟಿಗೇಷನ್ ಶುರುವಾಗಿದೆ, ಸಿದ್ದು ಅಪರಾಧಿ ಅಂತ ಖಂಡಿತ ಎಲ್ಲರಿಗೂ ಗೊತ್ತಾಗುತ್ತೆ, ಆದಷ್ಟು ಬೇಗ ಅವನಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ತಾತ ಹೇಳ್ತಾ ಇರ್ತಾರೆ, ವೆರಿ ಗುಡ್ ವಿನಯ್ ಪ್ರಸಾದ್ ಅವರೇ, ಏನು ಗೊತ್ತಾ ನೀವು ಹೋರಾಡ್ತಿರೋ ಅಥವಾ ವಾದ ಮಾಡ್ತಿರೋ ನನಗೆ ಅದೆಲ್ಲ ಗೊತ್ತಿಲ್ಲ, ನನ್ನ ಮಗನ ಮೇಲೆ ಶೂಟ್ ಮಾಡೋಕ್ಕೆ ಯಾರು ಟ್ರೈ ಮಾಡಿದ್ದಾರೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗಲೇಬೇಕು, ಹಾಗೆ ಕಠಿಣ ಶಿಕ್ಷೆ ಅವ್ರು ಯಾವತ್ತೂ ಸಹ ವಾಪಸ್ ಬರಬಾರ್ದು, ಆ ರೀತಿ ನೀವು ಮಾಡಲೇಬೇಕು ಅಂತ ಅನ್ಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ತಾತ ಪ್ಲೀಸ್ ನೀವು ಏನು ಮಾತಾಡ್ತಿದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಿದೆಯಾ, ಕಾಮ್ ಡೌನ್ ತಾತ ಅಂತ ಹೇಳ್ತಾ ಇರ್ತಾಳೆ. ನೋಡಿ ತಾತ ಈ ರೀತಿ ಎಲ್ಲ ಮಾತಾಡಬೇಡಿ, ನೋಡಿ ಲಾಯರ್ ಸಾಹೇಬ್ರೆ ನಮಗೆ ಜೀವಾವಧಿ ಶಿಕ್ಷೆ ಕಠಿಣ ಶಿಕ್ಷೆ ಏನು ಕೊಡಬೇಡಿ, ಅವನೇನೋ ತಪ್ಪು ಮಾಡಿದ್ದಾನೆ ಆದರೆ ಸಾಧಾರಣ ಶಿಕ್ಷೆನ ಅವನಿಗೆ ಕೊಡಿಸಿ, ನೋಡಿ ತಾತ ಅವನು ನಿಮ್ಮ ಮೊಮ್ಮಗ ಆಯಿತಾ, ಇವಾಗ ನೀವು ಈ ರೀತಿ ಮಾತಾಡ್ತಿದ್ದೀರಾ, ಆಮೇಲೆ ಕೋಪದಿಂದ ಅಂದಾದ್ಮೇಲೆ ಇನ್ನೊಂದು ಸಲ ಯೋಚನೆ ಮಾಡಿಬಿಟ್ಟು ನನ್ನ ಮೊಮ್ಮಗಗೆ ನಾನೇ ಶಿಕ್ಷೆ ಕೊಟ್ಟನಲ್ಲ ಅಂತ ಯೋಚನೆ ಮಾಡ್ತೀರಾ, ಅರ್ಥ ಮಾಡ್ಕೊಳ್ಳಿ ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ. ಹಾಗೆ ತಾತ ನೀವು ಯಾವಾಗಲೂ ರಾಜನ ಥರ ಇರಬೇಕು, ನಿಮ್ಮ ನಿರ್ಧಾರ ಬದಲಾಯಿಸ್ಕೋಬೇಡಿ ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರಮ್ಮ, ನೀನೊಬ್ಳು ಈ ರೀತಿ ಎಲ್ಲ ಹೇಳ್ಬೇಡ, ನನಗೆ ಯಾವ ಗಿಲ್ಟು ಇಲ್ಲ ಪಶ್ಚಾತ್ತಾಪನೂ ಇಲ್ಲ, ನಾನು ಹೇಳ್ತಾ ಇರೋದೇ ಕರೆಕ್ಟ್ ಅಂತ ತಾತ ಹೇಳ್ತಾ ಇರ್ತಾರೆ. ಅವಾಗ ನನ್ನ ಮಗನ ಶೂಟ್ ಮಾಡಿದ್ನು ಅವತ್ತಲೇ ಮೊಮ್ಮಗನ ಕಾಳಜಿ ಪ್ರೀತಿ ಎಲ್ಲ ಹೊರಟೋಗಿದೆ, ಮಾವನ ಅಭಿಮಾನ ಅವನಿಗೆ ಇಲ್ದಲೇ ಶೂಟ್ ಮಾಡಿದಾನಲ್ಲ, ಇಂಥವ್ನ ಮೇಲೆ ನಾವೇನಕ್ಕಮ್ಮ ಕರುಣೆ ತೋರಬೇಕು ಅಂತ ತಾತ ಬೈತಾ ಇರ್ತಾರೆ.
ಹಾಗೆ ಗಂಡ ಹೆಂಡತಿ ಸೇರಿಕೊಂಡು ನನ್ನ ಮನೆ ಹಾಳು ಮಾಡೋಕ್ಕೆ ಬಂದಿದ್ದಾರೆ, ಖಂಡಿತ ನಾನು ಸುಮ್ಮನೆ ಬಿಡಲ್ಲ, ಅವರಿಗೆ ದೊಡ್ಡ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಇದ್ದರೆ ಲಾಯರ್ ಹೇಳ್ತಾ ಇರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ಶಿಕ್ಷೆ ಕೊಡಿಸೋದು ನನ್ನ ಜವಾಬ್ದಾರಿ, ಆದರೆ ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕು ಸರ್. ದಶರಥ ಸರ್ಗೆ ಪ್ರಜ್ಞೆ ಬರಬೇಕು, ಅವ್ರ ಹೇಳಿಕೆ ಮೇಲೆ ನಾವೇನು ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾಗುತ್ತೆ, ಅಲ್ಲಿವರೆಗೂ ನಾವು ಕಾಯಲೇಬೇಕು ಅಂತ ಲಾಯರ್ ಹೇಳ್ತಾ ಇರ್ತಾರೆ. ವಿನಯ್ ಪ್ರಸಾದ್ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ, ಮಿಕ್ಕಿದೆಲ್ಲ ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ತಾತ ಹೊರಟು ಹೋಗ್ತಾ ಇದ್ರೆ ಜ್ಯೋತಿಕಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ವೆರಿ ಗುಡ್, ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ, ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ತಾ ಇದೆ. ಆ ಸಿದ್ದು ಮತ್ತು ಶಾರದಾ ತಾತನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿದ್ದರು, ಆದರೆ ಇವಾಗ ತಾತ ನನಗೆ ಯಾವ ರೀತಿ ಬೇಕೋ ಆ ರೀತಿ ಆಡ್ತಾ ಇದ್ದಾರೆ. ಇನ್ನು ನಮ್ಮ ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಂಡವರು ಈ ಶಾರದಾ ಸಿದ್ದನ ತಲೆ ಮೇಲೆ ಹೊತ್ಕೊಂಡು ಮೆರಿತಾ ಇದ್ರು. ಆದರೆ ಇವಾಗ ಅವರೆಲ್ಲ ಸಿಕ್ಕಾಬಟ್ಟೆ ದ್ವೇಷ ಮಾಡ್ತಾ ಇರ್ತಾರೆ. ಈ ಐಡಿಯಾ ಮುಂಚೆ ಬಂದಿದ್ದರೆ ಡ್ಯಾಡ್ಗೆ ಒಂದು ಗತಿನ ಕಾಣಿಸ್ತಾ ಇದ್ದೆ, ಪರವಾಗಿಲ್ಲ ಇವಾಗಲೇ ಹೇಗಾದರೂ ಮಾಡಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡಿಸ್ಕೊಳ್ಳೋ ಪ್ಲಾನ್ನ ಮಾಡೋಣ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ಈ ಸಮಯ ಮತ್ತೆ ಸಿಗಲ್ಲ, ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಜ್ಯೋತಿಕಾ ತಾತನ ಹತ್ರ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಹೊಟ್ಟೆ ತುಂಬ ತಿಂಡಿಯನ್ನು ತಿಂದ್ಬಿಟ್ಟು ಇವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಶಾರದವ್ರೆ, ಈ ಹಶು ಅನ್ನೋದು ಏನು ಕೇಳಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಿನ್ನೆಯಿಂದ ಯಾರೂ ನನಗೆ ಊಟನ ಕೊಟ್ಟಿರಲಿಲ್ಲ, ಚೂರು ಪಾರು ಕೊಟ್ಟಿದ್ರು ಸಹ ಅದನ್ನು ಬೇರೆಯವರು ಕತ್ಕೊಂಡು ತಿಂತಾ ಇದ್ರು, ನನಗಂತೂ ಸಿಕ್ಕಾಪಟ್ಟೆ ಸಂಕಟ ಆಗ್ತಿತ್ತು. ಇವಾಗ ಸಮಾಧಾನ ಆಯಿತು, ನಿಮ್ಮ ಕೈ ತುತ್ತು ತಿಂದಮೇಲೆ ಸಮಾಧಾನ ಆಯಿತು ಅಂತ ಅನ್ಬೇಕಾದ್ರೆ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಸಿದ್ದು ಕೈನ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ನನಗೆ ಗೊತ್ತು ಸರ್, ಸ್ಟೇಷನಲ್ಲಿ ಈ ರೀತಿಯೆಲ್ಲ ಆಗುತ್ತೆ ಅಂತ ಗೊತ್ತು, ಅದು ಏನು ತಪ್ಪು ಮಾಡ್ದಲೇ ತಪ್ಪಿಸಸ್ತನಾಗಿ ಈ ರೀತಿ ನಿಂತ್ಕೊಳ್ಳೋದು ತುಂಬ ಅಂದರೆ ತುಂಬಾ ಕಷ್ಟ, ಇದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಲ್ವಾ ಸರ್ ಅಂತ ಹೇಳ್ಬಿಟ್ಟು ಕಣ್ಣೀರು ಒರೆಸ್ಕೊಂಡು, ನೋಡಿ ಸರ್, ಆದಷ್ಟು ಬೇಗ ಪ್ರಪಂಚಕ್ಕೆ ನೀವೇನು ಅನ್ನೋದು ಗೊತ್ತಾಗೇ ಆಗುತ್ತೆ, ಆ ಸತ್ಯನ ಹೊರಗಡೆ ತಂದೆ ತರ್ತೀನಿ, ನೀವು ಧೈರ್ಯವಾಗಿರಿ ಅಂತ ಧೈರ್ಯ ಹೇಳ್ತಾ ಇರ್ತಾಳೆ. ಹಾಗೆ ವಿಮಲಮ್ಮ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂತಿದ್ರು ಸರ್, ಫೋನ್ ಮಾಡಿಕೊಡ್ತೀನಿ ಅಂತ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ವಿಮಲ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಅಮ್ಮ ಸ್ವಲ್ಪ ನೀರು ಕುಡೀರಿ ಅಂತ ಆರ್ತಿ ನೀರು ಕುಡಿದು ಸಮಾಧಾನ ಮಾಡಿಸ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಫೋನ್ ನೋಡಿದಾಗ ಶಾರದಾ ಕಾಲ್ ಮಾಡ್ತಿದ್ದಾಳೆ. ಸಿದ್ದು ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಕಣ್ಣೀರು ಒರೆಸ್ಕೊಂಡು ರಿಸೀವ್ ಮಾಡಿ, ಹಲೋ ಮಗನೇ ಹೇಗಿದೆಯಾ ಅಂತ ಅಂದಾಗ ಸಿದ್ದು ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾನೆ. ಅಮ್ಮ ನಾನು ಚೆನ್ನಾಗಿದ್ದೀನಿ, ಆದರೆ ಖಂಡಿತ ನಾನು ತಪ್ಪನ್ನ ಮಾಡಿಲ್ಲ, ನಾನು ನಿರಪರಾಧಿ, ನನ್ನನ್ನು ನಂಬ್ತಿ ಅಲ್ವಾ ಅಮ್ಮ ಅಂದಾಗ, ನಾನು ನಿನ್ನ ಎತ್ತಮ್ಮ, ನಿಜವಾಗ್ಲೂ ನಾನು ನಂಬ್ತೀನಿ, ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅಂತ ಅಂದಾಗ, ನೋಡಿ ಅಮ್ಮ, ಇಡೀ ಪ್ರಪಂಚ ಎದುರಾದರೂ ನನಗೆ ಬೇಜಾರಿಲ್ಲ, ನೀವು ನನ್ನನ್ನು ನಂಬ್ತಿದ್ರಲ್ಲ ನನಗೆ ಅಷ್ಟೇ ಸಾಕು, ಆದಷ್ಟು ಬೇಗ ನಾನು ಹೊರಗಡೆ ಬಂದೇ ಬರ್ತೀನಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಆಮೇಲೆ ಆಯಿತು ಮಗನೇ ನಿಂದಾರನೇ ಕಾಯ್ತಾ ಇರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಕಣ್ಣೀರು ಹಾಕ್ತಿದ್ರೆ ಇನ್ನೊಂದು ಕಡೆ ಅಮ್ಮನ ಹತ್ರ ಮಾತಾಡಿರೋ ಖುಷಿಗೆ ಸಿದ್ದು ಕಣ್ಣೀರು ಹಾಕ್ಕೊಂಡು ಶಾರದಾ ನಾನು ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.